ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಚರ್ಚೆ ಆಗಲಿದೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವಿವಿಧ ವೇತನ ಮತ್ತು ಭತ್ಯೆಗಳನ್ನು ನೀಡಲಾಗುತ್ತೆ. ಮೊಟ್ಟ ಮೊದಲನೇದಾಗಿ ಬೇಸಿಕ್ ಏನಿರುತ್ತೆ ಅದರ ಮೇಲೆ ತುಂಬಾ ಒಂದು ಭತ್ಯೆಗಳು ಸೇರಿಸಿ ಫೈನಲ್ ಆಗಿರುವಂತಹ ಒಂದು ಸ್ಯಾಲರಿಯನ್ನ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತೆ. ಸೊ ಹಾಗಾದ್ರೆ ಯಾವ ರೀತಿಯಾದಂತಹ ವೇತನ ಭತ್ಯೆಗಳನ್ನ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತೆ, ವೇತನದ ರಚನೆ, ಭತ್ಯೆಗಳು ಮತ್ತು ವಾರ್ಷಿಕ ಬಡ್ತಿಗಳ ಕುರಿತಾದಂತೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಇದೆ. ಅಂದ್ರೆ ಪ್ರಮೋಷನ್ ಎಷ್ಟು ವರ್ಷಗಳಿಗೆ ಆಗುತ್ತೆ, ಒಂದು ವರ್ಷಕ್ಕೆ ಬಡ್ತಿ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರಿಗೆ ಎಷ್ಟು ನೀಡಲಾಗುತ್ತೆ, ಪೇ ಸ್ಕೇಲ್ ಯಾವ ರೀತಿಯಾಗಿ ವಿಂಗಡಣೆ ಮಾಡಲಾಗುತ್ತೆ, ಈ ಎಲ್ಲ ಒಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋನ ಪ್ರಮುಖ ಉದ್ದೇಶ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸೊ ಬೇಸಿಕಲಿ ಒಂದು ವೇತನ ಭತ್ಯೆಗಳ ಕುರಿತಂತೆ ಮಾಹಿತಿಯನ್ನು ತಿಳಿಸೋದಾಗಿದೆ. ಆಲ್ ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೇತನದ ಮೂಲಭೂತ ಅಂಶಗಳ ಬಗ್ಗೆ ನಾವು ಮಾತನಾಡುವುದಾದರೆ ಮೊಟ್ಟ ಮೊದಲನೇದಾಗಿ ಸೊ ಸರ್ಕಾರಿ ನೌಕರರ ಒಟ್ಟು ವೇತನವು ಮೂಲ ವೇತನ ಮತ್ತು ವಿವಿಧ ಭತ್ಯೆಗಳ ಒಂದು ಸಂಯೋಜನೆಯಾಗಿದೆ. ಅಂದರೆ ಬೇಸಿಕ್ ಪೇ ಮತ್ತು ಅಲೋವೆನ್ಸಸ್ನ ಕೂಡಿಸುವಂಥ ಒಂದು ಮೊತ್ತ ಏನಿದೆ ಅದು ಮೂಲ ವೇತನ ಮತ್ತು ಬೇಸಿಕ್ನ ಒಂದು ಎಲ್ಲವನ್ನೂ ಕೂಡಿಸಿದಾಗ ಸಿಗುವಂಥ ಒಂದು ಮೊತ್ತವೇ ವೇತನ ಆಗಿದೆ. ಮೂಲ ವೇತನ ಅಥವಾ ಬೇಸಿಕ್ ಪೇ ಅಂದರೆ ಏನು, ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದರೆ, ಮೂಲ ವೇತನ ಅಥವಾ ಬೇಸಿಕ್ ಪೇ ಮೂಲ ವೇತನವು ನೌಕರನ ವೇತನ ರಚನೆಯ ಅಡಿಪಾಯವಾಗಿದೆ. ಇದು ಅವರ ಹುದ್ದೆಯ ಶ್ರೇಣಿ, ಪೇ ಸ್ಕೇಲ್ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ವಾರ್ಷಿಕ ಬಡ್ತಿಯು ಇನ್ಕ್ರಿಮೆಂಟ್ ಪ್ರತಿ ವರ್ಷ ಮೂಲ ವೇತನದ ಮೇಲೆ ಸೇರ್ಪಡೆಯಾಗುತ್ತದೆ. ವೇತನ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಇದನ್ನು ಕಾಲಕಾಲಕ್ಕೆ ಪರಿಷ್ಕರಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಫ್ಯಾಕ್ಟರ್ ಅಂದರೆ ಡಿಯರೆನ್ಸ್ ಅಲವೆನ್ಸ್ ಅಥವಾ ಡಿ ಎ ಅಂತ ಕರಿತೀವಿ. ಉದ್ದೇಶ ಏನಿದೆ ಅದರ ಡಿ ಎ ನೀಡೋದಕ್ಕೆ ಅಂದರೆ ಇಲ್ಲಿ ನೋಡ್ತಾ ಇರುವಂಥದ್ದು ಸ್ಕ್ರೀನಲ್ಲಿ ಬೆಲೆ ಏರಿಕೆಯ ಪ್ರಭಾವವನ್ನು ತಗ್ಗಿಸಲು ತುಟ್ಟಿ ಭತ್ಯೆಯನ್ನು ನೀಡಲಾಗುತ್ತದೆ. ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಲಾಗುತ್ತದೆ, ಮೂಲ ವೇತನದ ನಿಗದಿತ ಶೇಕಡಾವಾರು ಪ್ರಮಾಣದಲ್ಲಿ ಪರ್ಸೆಂಟೇಜ್ನಲ್ಲಿ ಸರ್ಕಾರದ ಆದೇಶದ ಮೇರೆಗೆ, ಫಾರ್ ಎಕ್ಸಾಂಪಲ್ 10%, 20% ಪ್ರತಿ 6 ತಿಂಗಳಿಗೊಮ್ಮೆ AICPI ಡೇಟಾನ ಆಧಾರದ ಮೇಲೆ ಡಿ ಎನ ಇನ್ಕ್ರೀಸ್ ಮಾಡಲಾಗುತ್ತದೆ. ಸೊ ಅದು ಕಾಲಕಾಲಕ್ಕೆ ಪ್ರತಿ 6 ತಿಂಗಳಿಗೊಮ್ಮೆ ಏರಿಕೆ ಆಗುತ್ತೆ. ಅಂದರೆ ಒಂದು ವರ್ಷದಲ್ಲಿ 2 ಬಾರಿ ತುಟ್ಟಿ ಭತ್ಯೆಯನ್ನು ಪರಿಷ್ಕರಣೆ ಮಾಡಲಾಗುತ್ತದೆ. ಪರಿಷ್ಕರಣೆ ಯಾವ ರೀತಿಯಾಗಿ ಆಗುತ್ತೆ ಅಂದರೆ ನೋಡಿ, ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ಅಖಿಲ ಭಾರತ ಗ್ರಾಹಕ ದರ ಬೆಲೆ ಸೂಚ್ಯಂಕ ಆಧಾರದ ಮೇಲೆ ಈ ಒಂದು ಡಿ ಎನ ಹೆಚ್ಚಳ ಮಾಡಲಾಗುತ್ತೆ ಅಥವಾ ಅದನ್ನು ಅಡ್ಜಸ್ಟ್ ಮಾಡಲಾಗುತ್ತೆ. ಇದಾದಮೇಲೆ ಮನೆ ಬಾಡಿಗೆ ಭತ್ಯೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾಂಪೋನೆಂಟ್ ಇದೆ. ನಗರದ ಮೇಲೆ ವರ್ಗೀಕರಣದ ಮೇಲೆ ಇದನ್ನು ನೀಡಲಾಗುತ್ತೆ. ಬೆಂಗಳೂರು ನಗರ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ 24% ನೀಡಲಾಗುತ್ತೆ, ಜಿಲ್ಲಾ ಕೇಂದ್ರಗಳಲ್ಲಿ 16% ನೀಡಲಾಗುತ್ತೆ, ತಾಲೂಕು ಕೇಂದ್ರಗಳಲ್ಲಿ 8% ನೀಡಲಾಗುತ್ತೆ. ಬಟ್ ಇದು ಸಾಮಾನ್ಯವಾಗಿ ಹಳೆಯ ಒಂದು ಸ್ಲ್ಯಾಬ್ ಆಗಿದೆ. ಇವಾಗ 7ನೇ ವೇತನ ಆಯೋಗದ ಪ್ರಕಾರ ಇದು ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಇದೆ. ಇದರ ಅರ್ಥ ಬೆಂಗಳೂರು ಮತ್ತು ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಜಾಸ್ತಿ ಇರುತ್ತೆ ಮತ್ತು ವಿಲೇಜಸ್ಗಳಲ್ಲಿ ಕಡಿಮೆ ನೀಡಲಾಗುತ್ತದೆ ಅಂತ. ಇದಾದಮೇಲೆ ಪ್ರಯಾಣ ಭತ್ಯೆ ಅಥವಾ ಟ್ರಾವೆಲ್ ಅಲವೆನ್ಸಸ್ ಟಿ ಎನ ಬಗ್ಗೆ ನಾವು ಮಾತನಾಡೋದಾದರೆ, ಸ್ಥಳೀಯ ಪ್ರಮಾಣ ಕಚೇರಿ ಕೆಲಸಕ್ಕಾಗಿ ನಗರದೊಳಗೆ ಮಾಡುವ ಪ್ರಯಾಣಕ್ಕೆ ಅನ್ವಯವಾಗುವಂಥದ್ದು. ಹೊರ ರಾಜ್ಯ ಪ್ರಯಾಣ, ಅಧಿಕೃತ ಪ್ರವಾಸದ ವೇಳೆ ವಾಹನ, ರೈಲು ಅಥವಾ ವಿಮಾನದ ಪ್ರಯಾಣಕ್ಕೆ ನಿಯಮಿತ ಭತ್ಯೆಗಳನ್ನು ನೀಡಲಾಗುತ್ತದೆ. ಸೊ ಇದಾದಮೇಲೆ ವಾರ್ಷಿಕ ವೇತನ ಬಡ್ತಿ, ಇದ್ರ ಬಗ್ಗೆ ಏನಿದೆ, ವಾರ್ಷಿಕ ವೇತನ ಯಾವಾಗ ನೀಡಲಾಗುತ್ತೆ, ಬಡ್ತಿ ಯಾವಾಗ ನೀಡಲಾಗುತ್ತೆ. ಪ್ರತಿ ವರ್ಷ ನೌಕರರ ಮೂಲ ವೇತನದಲ್ಲಿ ನಿಗದಿತ ಶೇಕಡಾವಾರು ಅಥವಾ ನಿರ್ದಿಷ್ಟ ಮೊತ್ತದ ಹೆಚ್ಚಳವನ್ನು ವಾರ್ಷಿಕ ಬಡ್ತಿ ಎಂದು ಕರೆಯಲಾಗುತ್ತದೆ. ಇದು ಪ್ರತಿ ಜುಲೈ ಅಥವಾ ಜನವರಿಯಲ್ಲಿ ನಿಯಮದಂತೆ ಜಾರಿ ಬರುತ್ತದೆ. ಅಂದರೆ ಪ್ರತಿಯೊಂದು ವರ್ಷಕ್ಕೆ ಇಂತಿಷ್ಟು ಅಮೌಂಟ್ ಅಂತ 1%, 2% ಅಂತ ಬೇಸಿಕನ್ನು ಜಾಸ್ತಿ ಮಾಡಲಾಗುತ್ತೆ. ಅದನ್ನು ವಾರ್ಷಿಕ ಬಡ್ತಿ ಅಂತ ನಾವು ಕರಿತೇವೆ. ವೇತನದಿಂದ ಕಡಿತವಾಗುವಂಥ ಒಂದು ಡಿಡಕ್ಷನ್ಸ್ಗಳೇನಿದೆ, ಏನೇನು ಕಡಿತ ಮಾಡಲಾಗುತ್ತೆ ಸರ್ಕಾರಿ ನೌಕರರ ವೇತನದಿಂದ ಅಂತ, ಮೊಟ್ಟ ಮೊದಲನೇದಾಗಿ GIS ಗ್ರೂಪ್ ಇನ್ಶೂರೆನ್ಸ್ ಯೋಜನೆಗಾಗಿ ಕಡಿತವನ್ನು ಮಾಡಲಾಗುತ್ತೆ. ಪಿಂಚಣಿಗಾಗಿ NPS ಅಥವಾ GPF ನಿವೃತ್ತಿಯ ಭವಿಷ್ಯಕ್ಕಾಗಿ ಕಡಿತವನ್ನು ಮಾಡಲಾಗುತ್ತೆ. ಆದಾಯ ತೆರಿಗೆ TDS ಅನ್ನು ವಾರ್ಷಿಕ ಆದಾಯಕ್ಕೆ ಅನುಗುಣವಾಗಿ ಕಡಿತ ಮಾಡಲಾಗುತ್ತದೆ. ಈ ಒಂದು ಪ್ರಮುಖ 3 ಕಡಿತಗಳನ್ನು ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನದಿಂದ ಮಾಡುವಂಥದ್ದಾಗಿದೆ. ವೇತನ ಆಯೋಗ ಪೇ ಕಮಿಷನ್ ಏನು ಹೇಳುತ್ತೆ ಅಂದರೆ, ವೇತನ ಆಯೋಗದ ಪಾತ್ರ, ಸರ್ಕಾರವು ಕಾಲಕಾಲಕ್ಕೆ ವೇತನ ಆಯೋಗವನ್ನು ರಚಿಸುತ್ತದೆ. ಇದು ನೌಕರರ ವೇತನ ರಚನೆ, ಭತ್ಯೆಗಳು ಮತ್ತು ಸೌಲಭ್ಯಗಳ ಪರಿಷ್ಕರಣೆಗಾಗಿ ಶಿಫಾರಸುಗಳನ್ನು ನೀಡುತ್ತದೆ. ಶಿಫಾರಸುಗಳು ಏನು ಹೇಳುತ್ತೆ ಅಂದರೆ ಬೇಸಿಕಲಿ ಮೂಲ ವೇತನ ಏರಿಕೆ, DA ವಿಲೀನ, ಭತ್ಯೆಗಳ ಪರಿಷ್ಕರಣೆ ಮುಂತಾದವುಗಳನ್ನು ಸರ್ಕಾರಿ ಪರಿಶೀಲಿಸಿ ಜಾರಿಗೆ ತರುವಂಥದ್ದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗಾಗಿ ಒಂದು ಪ್ರಮುಖ ಮಾಹಿತಿಯನ್ನು ನೀವು ನೋಡಿದ್ದೀರಾ.
ವೇತನ ಅಂದರೆ ಒಂದು ವೇತನ ಅಂದರೆ ಅದರಲ್ಲಿ ಏನೆಲ್ಲ ಕಂಪೋನೆಂಟ್ಸ್ಗಳಿರುತ್ತೆ, ಯಾವ ರೀತಿ ಆ ಒಂದು ಕಂಪೋನೆಂಟ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಎಲ್ಲ ಒಂದು ಮಾಹಿತಿಯನ್ನು ಪಡೆದಿದ್ದೀರಾ. ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಒಳ್ಳೆಯದನಿಸಿದೆ ಮತ್ತು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನಿಮ್ಮ ಒಂದು ಅನಿಸಿಕೆಗಳಿದ್ದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರೆಯಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.